ಏನೇನು ತ್ರಾಸಾಗೈತಿ ಯಾಕೆ ಹೊಡ್ಯಾತಾರೆ ನೋಟಿಸ್ ಕೊಟ್ಟಿದ್ರಾ ಇಲ್ಲ ಏನೇನು ಮಾಡಿ ಇದಕ್ಕೂ ಮುಂಚೆ ಮೌಖಿಕವಾಗಿ 2-3 ದಿವಸದಿಂದ ಎಲ್ಲ ಸಾಮಾನು ಗಟಾರ್ ಬಿಟ್ಟು ಹಿಂದಕ್ಕೆ ಇಟ್ಕೋಬೇಕು ಅಂತ ಹೇಳಿದ್ರು. ನಮಗೆ ಏನಿದು ಅಗಲೀಕರಣ ಮಾಡೋದ್ರಿಂದ ತೊಂದರೆ ಇಲ್ಲ, ಆದರೆ ತೆಗೆಯೋ ವಿಧಾನ ಭಾಳ ಕಠೋರವಾಗಿ ಇದು ಮಾಡಿದ್ದಾರೆ. ಯಾಕಂದರೆ ಮಕ್ಕಳು ಮರಿ ಸಾಮಾನು ಕೆಲವೊಬ್ರದ್ದು ಸ್ಟೇಷ್ನರಿ ಸಾಮಾನು ಬಳಿ ಗಿಳಿ ಎಲ್ಲ ಹೊಡೆದೋಗ್ಬಿಟ್ಟಿದ್ದಾರೆ. ತೆಗಿ ಅಂದರು. ಗಟಾರ್ಲಿಂದ ಹಿಂದಕ್ಕೆ ಇಟ್ಕೊಂಡ್ರೆ ಅಂದಿದ್ರು. ನಾವೆಲ್ಲ ಗಟಾರ್ಲಿಂದ ಹಿಂದಕ್ಕೆ ಇಟ್ಕೊಂಡಿದ್ವಿ. ಇವೆಲ್ಲ ತೆಗೆದು ಕಟ್ ಮಾಡೋಕ್ಕೆ ಸತಿ ನಮಗೆ ಅವಕಾಶ ಕೊಡಲಿಲ್ಲ. ಯಾಕಂದರೆ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಶ್ರೀ ಹುಲಿಗೆಮ್ಮ ದೇವಿಗೆ ಕೋಟ್ಯಾನುಗಟ್ಟಲೆ ಜನ ಬರ್ತಾರೆ. ಅಗಲೀಕರಣ ಮಾಡೋದೇನು ತಪ್ಪಿಲ್ಲ, ಆದರೆ ತೆಗಿಯೋದು ಒಂದು ನೋಟಿಸು, 2 ನೋಟಿಸು, 3 ನೋಟಿಸು ಅಂತ ಒಂದು ಇರ್ತೈತಿ. ಬಡವ್ರ ಬಗ್ಗರು ರೊಕ್ಕ ಕೊಟ್ಟು ಲಕ್ಷಾನುಗಟ್ಟಲೆ ರೊಕ್ಕ ಕೊಟ್ಟು ಎಲ್ಲ ಅಂಗಡಿಗಳು ಹಿಡಿದು ಇದು ನಮಗೆ ಭಾಳ ಅನ್ಯಾಯ ಆಗೈತಿ. ರಾಜ್ಯ ಸರ್ಕಾರದವರು ಮತ್ತು ಮುದ್ರಾಯ ಇಲಾಖೆದವರು ನಮಗೆ ನಷ್ಟ ಪರಿಹಾರ ಕೊಡಬೇಕಂತಂದು ನಮ್ಮ ಬೇಡಿಕೆ. ಅಲ್ಲ, ಯಾವುದೇ ಅಗಲೀಕರಣ ಸಾರ್ವಜನಿಕ ತೊಂದರೆ ಆದರೆ ಮಾಡಬೇಕು, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೂ ಮಾನವೀಯತೆ ದೃಷ್ಟಿಯಿಂದ ಅಧಿಕಾರಿಗಳಾಗಲಿ, DC ಸಾಹೇಬರಾಗಲಿ, SP ಸಾಹೇಬರಾಗಲಿ ನಮಗೆ ದಯಮಾಡಿ ಕರುಣೆ ಮಾಡಿ, ಏನಪ್ಪ ನೀವೇನು ಹೊಡಿತೀರಿ ಹೋಗ್ತೀರಾ, ನಾವು ಎಲ್ಲಿ ಹೋಗ್ಬೇಕು? ಈಗ ಒಂದೊಂದು ಮಾಳಿಗೆ 8 ಲಕ್ಷ 10 ಲಕ್ಷ ಹರಾಜು ಮಾಡಿರ್ತೀವಿ. ಅದು ಎಲ್ಲೋ 3 ರೂಪಾಯಿ ಬಡ್ಡಿನೋ 4 ರೂಪಾಯಿ ಬಡ್ಡಿನೋ ತಂದೀವಿ. ನಮಗಂತ ಕಾಲಾವಕಾಶ ಕೊಟ್ಟಿದ್ದರೆ ಒಂದು 10 ದಿವಸನೋ ಬೇಡ, ಒಂದು 8 ದಿವಸನೋ ಕೊಟ್ಟಿದ್ದರೆ ನಾವೆಲ್ಲ ತಕ್ಕಂತಿದ್ವಿ. ಇದು ಭಾಳ ಅನ್ಯಾಯ ಮಾಡಿದ್ದಾರೆ. ದಯಮಾಡಿ ರಾಜ್ಯ ಸರ್ಕಾರದವರು ನಮಗೇನಾದರೂ, ಯಾಕಂದರೆ ಈಗ ನಮಗೆ ಕಣ್ಣೀರು ಬರ್ತಾ ಇಲ್ಲ ಹತ್ತು. ಯಾಕಂದರೆ ನಮ್ಮ ಕಷ್ಟ ಕೇಳೋರಿಲ್ಲ. ಯಾಕಂದರೆ ಸ್ವತಃ ಈಗ ನೀವು ಸೆಂಟರ್ ಮಾಡ್ಕೊಂಡಿದ್ರಿ, ಎಲ್ಲ ಮಾಡಿದ್ರಿ, ಆಮೇಲೆ ಈಗ ಫುಟ್ಪಾತ್ ಮೇಲೆ ನೀವು ತಗಡು ಹಾಕಿದ್ರಿ, ಇವೆಲ್ಲ ಕಟ್ಕೊಂಡಿದ್ರಿ. ಈಗ ಕಟ್ಕೋಬೇಕಾದ್ರೆ ನಿಮ್ಗೆ ಯಾರು ಹೇಳಿದ್ರು? ಸರ್, ಇದೇನು ಹೊಸದಲ್ಲ. ಎಲ್ಲರೂ ಒಂದು ನಿಮಿಷ ತಡಿ, ಇದೇನು ಹೊಸದಲ್ಲ. ನಾವು 20 ವರ್ಷದಿಂದ ಎಲ್ಲರೂ ಹಾಕ್ತಿದ್ವಿ. ಗುಡಿಯರು ಬರ್ತಿದ್ರು, ಸ್ವಲ್ಪ ಹಿಂದಕ್ಕೆ ಸರಿ ಅಂತಿದ್ರು. ಇತ್ತೀಚೆಗೆ ನಮ್ಮದು ಕೂಡ ತಪ್ಪು, ಅಂಗಡಿಯವ್ರು ಕೂಡ ತಪ್ಪು. ನಾವೆಲ್ಲರೂ ಗಟಾರಿ ಕಡೆ ಇಟ್ಕೊಂಡಿದ್ರೆ ಇವತ್ತು ಬರ್ತಿದ್ದಿಲ್ಲ. ಅವರು ಹೇಳಿ ಸಾಕಾಗಿ ಮಾಡ್ಯಾರ ಇಲ್ಲ ಅಂದಿಲ್ಲ, ಆದರೆ ಒಂದು ನೋಟಿಸ್ ಕೊಟ್ಟಿದ್ರೆ ಇಲ್ಲಿ ಆಡಳಿತಾಧಿಕಾರಿ ಬಂದು ಹೇಳ್ಬೋದಾಗಿತ್ತಲ್ಲ. ಆಯ್ತು, ಅಧಿಕಾರಿಗಳು ಹೇಳಿದ್ದಾರೆ ಮೌಖಿಕವಾಗಿ. ಇಷ್ಟು ದಿವಸನೂ ಹೇಳ್ಕೊಂತ ಬರ್ತಿದ್ರು. ಸೆಕ್ಯೂರಿಟಿ ಗಾರ್ಡ್ ಬರ್ತಿದ್ರು, ನಮ್ಮನ್ನು ಬಡಿತಿದ್ರು, ಹಿಂದೋಗ್ತಿದ್ರು, ಹೋಗ್ತಿದ್ವಿ ಬರ್ತಿದ್ವಿ. ಆದರೆ ಈ ಸಲ ನಮ್ಮ ಮೇಲೆ ಕನಕರ ಇಲ್ದಂಗೆ ಎಲ್ಲ ಅಂಗಡಿಗಳು ಸಾಮಾನು ಮುಕ್ಕಟ್ಟುಗಳ ಲುಕ್ಸಾನ್ ಮಾಡಿದ್ದಾರೆ. ನಾವು ಸರ್ಕಾರದವ್ರಿಗೆ, ಪೊಲೀಸ್ ಇಲಾಖೆಯವ್ರಿಗೆ, DC ಅವ್ರಿಗೆ ಕೇಳೋದೇನೆಂದರೆ ನಮಗೆ ನಷ್ಟ ಪರಿಹಾರ ಕೊಡಬೇಕು ಅಂತ. ಅಲ್ಲ, ಇದಕ್ಕೂ ಮುಂಚೆ ಎಲ್ಲರಿಗೂ ಹೇಳ್ತಿದ್ರು ಸರ್, ಈ ಥರ ಒಂದೇಟಿಗೆ ಈ ಥರ ಆಕ್ಷನ್ ಕೊಡ್ತೀವಿ ಅಂತ, ಈ ಥರ ಆಕ್ಷನ್ ತೊಗೊತೀವಿ ಅಂತಂದು ಯಾವುದೇ ಲೆಟರ್ ಮುಖಾಂತರ ನಮಗೆ ತಿಳಿಸಿಲ್ಲ ಏಕಾಏಕಿ ಜನ ಭಾಳ ಬಂದ್ಬಿಟ್ಟು ಅವಾಗೇನು ಗಲಾಟೆ ಸರ್. ಸರ್ ಏಕಗ್ಲೆ ಮಾತ್ರ ತೊಂದರೆ ಆದರೆ ಎಲ್ಲರಿಗೂ ತ್ರಾಸು. ಅವತ್ತಿನ ದಿವಸ ಸಿದ್ದರಾಮಯ್ಯ ಅವರು ಬಂದಿದ್ರು. ಇಲ್ಲಿ ಬಂದೋಬಸ್ತಿಗೆ ಯಾರು ಪೊಲೀಸ್ ಅಧಿಕಾರಿಗಳು ಕಮ್ಮಿ ಇದ್ದರು. ಪಾಪ ಪೊಲೀಸರಿಗೂ ಕೂಡ ನಾವು ಹೇಳಕ್ಕೆ ತಪ್ಪು. ಅವರು ಕೂಡ ಸಿದ್ದರಾಮಯ್ಯರು ಇದ್ರಾಗಿದ್ದರು. ಬೆಳಕರೆದ್ರೆ ಉಣಿವಿ ಪ್ರತಿ ತಿಂಗಳ ಬಂದೋಬಸ್ತಿಗೆ ಇಟ್ಟಾಗಿಂತ ಯಾವ ಘಟನೆಗಳು ಆಗಿದ್ದಿಲ್ಲ. ಆ ಬಂದೋಬಸ್ತ್ ಇಲ್ಲದ ಕಾರಣ ಸಾರ್ವಜನಿಕರು ಜಾಸ್ತಿ ಹೆಂಗೆ ಬೇಕಂಗೆ ಬೈಕು ಗಾಡಿಗಳು ಒಳಗೆ ಬಿಟ್ಟಿರೋ ಕಾರಣ ಇದೆಲ್ಲ ಕಷ್ಟ ಆಗಿದೆ. ಯಾರೋ ಮಾಡಿದ ತಪ್ಪಿಗೆ ಇಲ್ಲೆಲ್ಲ ಪ್ರತಿಯೊಬ್ಬ ವ್ಯಾಪಾರಸ್ಥರಿಗೆ ಕಷ್ಟ ಆಗಿದೆ. ದಯಮಾಡಿ ನಮಗೆಲ್ಲ ಈ ತೊಂದರೆಯಿಂದ ಪಾರು ಮಾಡಬೇಕಂತ ಮೀಡಿಯಾದವ್ರಿಗೆ ನಾವು ಕೈ ಮುಗಿಯೋದು ಕೇಳೋದೇನೆಂದರೆ, ಆದಷ್ಟು ಬೇಗ ನಮ್ಮಂತರಿಗೆ ಸಹಾಯ ಮಾಡಿಸೋದು ಅನುಕೂಲ ಮಾಡಿರಿ. ರಾಜ್ಯ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ನಮ್ಮ ಮನವಿ. ನಮಗೆಲ್ಲ ಅನ್ಯಾಯ ಬೀದಿ ಪಾಲಾಗಿದ್ದೀವಿ. ನೀವೆಲ್ಲರೂ ಸೇರಿ ನಮಗೇನಾದರೂ ಒಂದು ನ್ಯಾಯ ಕೊಡಿಸಿ ಅಂತ ಕೇಳ್ತಾ ಇದ್ದೀವಿ. ನಮ್ಮ ಹೆಸರು ಮೊಹಮ್ಮದ್ ರಫಿ ಅಂತ.